ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ರಾಶ್ರಮ್ ಫೋಕಸ್ನಲ್ಲಿ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಡೈರೆಕ್ಟಾಗಿ ರಾಶ್ರಮ್ ಇನ್ಸ್ಟಿಟ್ಯೂಟ್ ಟೆಲಿಗ್ರಾಮ್ ಚಾನಲ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ, ಯಾವುದಾದ್ರೂ ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಈ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಕೇಂದ್ರ ಗೃಹ ಸಚಿವರು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಅಥವಾ ಆಪ್ಷನ್ 4 ಕೇಂದ್ರ ರಕ್ಷಣಾ ಮಂತ್ರಿಗಳು ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತದ ಪ್ರಧಾನಮಂತ್ರಿಗಳು ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅನ್ನುವ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆನ್ಸರನ್ನು ಮಾಡಿದ್ದೀರಿ. ಆನಂದ್ ಕುಸುಗಲ್, ಮೈಗೌಡ, ಶೀತಲ್ ಬಸರಿಕೋಡಿ, ವರ್ಷಾ ಮೇದೆಗಾರ್ ಅಂತ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳನ್ನು, ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಈ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ದೇಶದಾದ್ಯಂತ ಈ ಚಂಡಮಾರುತಗಳಾಗಿರಬಹುದು, ಬರದ ಪರಿಸ್ಥಿತಿಗಳಾಗಿರ್ಬೋದು, ಭೂಕಂಪಗಳು, ಬೆಂಕಿ ಅನಾಹುತಗಳು, ಪ್ರವಾಹ ಪರಿಸ್ಥಿತಿಗಳು, ಸುನಾಮಿಗಳು, ಆಲೆಕಲ್ಲು ಮಳೆ, ಭೂಕುಸಿತ, ಹಿಮಪಾತ, ಲ್ಯಾಂಡ್ಸ್ಲೈಡ್ ಅಂತ ಹೇಳ್ತೀವಿ, ಕ್ಲೌಡ್ ಬಸ್ಟ್ ಅಥವಾ ಮೋಡದ ಸ್ಫೋಟಗಳಾಗಿರ್ಬೋದು, ಮತ್ತು ಕೀಟಗಳಿಂದ ಆಗುವಂಥ ದಾಳಿಗಳು, ಶೀತ ಅಲೆಗಳು, ಈ ರೀತಿಯಾದಂತಹ ವಿಪತ್ತುಗಳಿಗೆ ಅಥವಾ ನೈಸರ್ಗಿಕ ವಿಪತ್ತುಗಳಿಗೆ ಸರಿಯಾದ ಸಮಯದಲ್ಲಿ ರೆಸ್ಪಾನ್ಸ್ ಮಾಡುವಂತಹ ಒಂದು ಪ್ರಮುಖ ಭಾರತದ ಸಂಸ್ಥೆಯನ್ನು 2005ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ದೇಶದ ವಿಪತ್ತು ನಿರ್ವಹಣಾ ಕಾಯ್ದೆ ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ನುವ ಈ ಒಂದು ಕಾಯ್ದೆಯ ಅಡಿಯಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅನ್ನುವ ಈ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಲಾಗುತ್ತೆ. ಕನ್ನಡದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತ ನಾವು ಇದನ್ನ ಗುರುತಿಸ್ತೇವೆ. ನೆನ್ಪಿಟ್ಕೊಳ್ಳಿ, 2005ನೇ ಇಸ್ವಿಯಲ್ಲಿ ಈ ಒಂದು ಪ್ರಾಧಿಕಾರದ ಸ್ಥಾಪನೆ ಆಗಿತ್ತು. ಇದರ ಮುಖ್ಯ ಉದ್ದೇಶ ಕೂಡ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನೈಸರ್ಗಿಕ ವಿಪತ್ತುಗಳ ವಿರುದ್ಧ ನಮ್ಮ ಭಾರತ ದೇಶವನ್ನು ಮತ್ತು ಎಲ್ಲ ಆಡಳಿತವನ್ನು ಸನ್ನದ್ಧಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಮುಖ ಕಾರ್ಯವನ್ನು ನಿರ್ವಹಿಸುವಂತಹ ಸಂಸ್ಥೆಯಾಗಿ NDMA ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ 2005ರಿಂದ ಅಂತ ನಾವು ಅಬ್ಸರ್ವ್ ಮಾಡಬೇಕು. ದೇಶದಾದ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ನೈಸರ್ಗಿಕ ವಿಕೋಪಗಳಿಗೆ ಪ್ರತಿಕ್ರಿಯೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ವಿಪತ್ತು ನಿರ್ವಹಣೆಯ ನೀತಿಗಳನ್ನು ರೂಪಿಸುವುದು, ಸರಿಯಾದಂತಹ ಯೋಜನೆಗಳು ಮತ್ತು ಗೈಡ್ಲೈನ್ಸ್ಗಳನ್ನು ಹಾಕುವಂತಹ ಜವಾಬ್ದಾರಿಯನ್ನು ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ನಾವು ಗುರುತಿಸಬೇಕು. ಇನ್ನು ಇದರ ಅಧ್ಯಕ್ಷರಾಗಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಕಾರ್ಯವನ್ನು ನಿರ್ವಹಿಸುತ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ನೋಟ್ ಮಾಡಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ನಮ್ಮ ಎಲ್ಲ ಆಯಾ ರಾಜ್ಯಗಳಲ್ಲೂ ಕೂಡ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಆಯಾ ರಾಜ್ಯಗಳ ಚೀಫ್ ಮಿನಿಸ್ಟರ್ಸ್ಗಳು ಅಂತ ನೆನ್ಪಿಟ್ಕೋಬೇಕು. ಸೊ ಸಾಕಷ್ಟು ಜನ ಕಮೆಂಟ್ ಮಾಡಿದಿರಿ, ಥ್ಯಾಂಕ್ ಯು ಸೋ ಮಚ್. ಇದರಿಂದ ಮೋಟಿವೇಶನ್ ಆಗುತ್ತೆ ನಮಗೂ ಕೂಡ. ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ, ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕಾಲರಾ ರೋಗ ಹರಡಲು ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡುವಂತಹ ಅಥವಾ ಕೊಡುಗೆ ನೀಡುವಂತಹ ಸೂಕ್ಷ್ಮಾಣು ಜೀವಿ ಯಾವುದು ಅಂತ ಗುರುತಿಸಬೇಕಾಗಿದೆ. ವಿಚ್ ಆಫ್ ದ ಬಿಲೋ ಮೈಕ್ರೋ ಆರ್ಗ್ಯಾನಿಸಮ್ ಇಸ್ ದ ರೀಸನ್ ಫಾರ್ ಕಾಲರಾ ಡಿಸೀಸ್ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಬ್ಯಾಕ್ಟೀರಿಯಾ, ಆಪ್ಷನ್ 2 ವೈರಸ್, ಆಪ್ಷನ್ 3 ಪಾಚಿಗಳು ಅಥವಾ ಆಪ್ಷನ್ 4 ಪ್ರೋಟೋಜೋವಾ ಅಂತ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಮೇಲಿಂದ ಮೇಲೆ ಕಾಲರಾ ರೋಗದಿಂದ ಸಾಕಷ್ಟು ಜನರಿಗೆ ಅಪಾಯ ಉಂಟಾಗ್ತಾ ಇರುತ್ತೆ, ಸಾಕಷ್ಟು ಜನ ಸಾವನ್ನು ಕೂಡ ಆಪ್ತಾರೆ. ಸೊ ಹೀಗಾಗಿ ಈ ಭೀಕರ ಕಾಲರಾ ರೋಗಕ್ಕೆ ಕಾರಣವಾಗಿರುವಂತಹ ಸೂಕ್ಷ್ಮ ಜೀವಿ ಯಾವುದು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಈ ಕಾಲರಾ ರೋಗದ ಕುರಿತಾದಂತಹ ಡೀಟೇಲ್ ಆದಂತಹ ಡಿಸ್ಕಷನನ್ನು ಮಾಡೋಣ. ಇನ್ನು ಡಿಸ್ಕಷನ್ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆದಂತಹ ಅನೌನ್ಸ್ಮೆಂಟ್. ರಾಶ್ರಮ್ ಇನ್ಸ್ಟಿಟ್ಯೂಟ್ ಧಾರವಾಡದಲ್ಲಿ ಹೊಸ KS ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಬ್ಯಾಚಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಇಂಟ್ರೆಸ್ಟ್ ಇರುವಂತಹ, ಸೀರಿಯಸ್ ಆಗಿ KS ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಸ್ಟೂಡೆಂಟ್ಸ್ಗಳು ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪ್ ಬಳಿ ಇರುವಂತಹ ರಾಶ್ರಮ್ ಇನ್ಸ್ಟಿಟ್ಯೂಟ್ಗೆ ಡೈರೆಕ್ಟಾಗಿ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬಹುದು. ಅಥವಾ ಈ KS ಪ್ರಿಪ್ರೇಷನ್ಸ್ಗೆ ಸಂಬಂಧಪಟ್ಟಂತೆ ಮೇನ್ಸ್ ಆಗಿರ್ಬೋದು ಅಥವಾ ಪ್ರಿಲಿಮ್ಸ್ ಆಗಿರ್ಬೋದು, ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ಗಳಿದ್ರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕ ಮಾಡಿ ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಹೊಸ ಬ್ಯಾಚಸ್ಗಳನ್ನು ಜಾಯಿನ್ ಆಗ್ಬೋದಾಗಿದೆ.
ಇನ್ನು ನೆಕ್ಸ್ಟ್ ಆರ್ಟಿಕಲ್, ಇತ್ತೀಚೆಗೆ ಈ ಐಕಾ ಅನ್ನುವ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗಿದೆ. ಸಾಮಾನ್ಯವಾಗಿ ಈ ವ್ಯಾಯಾಮಗಳು ಅಂತಂದರೆ ಮಿಲಿಟರಿ ವ್ಯಾಯಾಮಗಳು, ನೌಕಾ ವ್ಯಾಯಾಮಗಳು ಅಥವಾ ವಾಯುಪಡೆಗಳಿಂದ ನಡೆಸಲಾಗುವಂತಹ ಯುದ್ಧ ವ್ಯಾಯಾಮಗಳ ಬಗ್ಗೆ ನಾವೆಲ್ಲ ಓದ್ತಾ ಇರ್ತೀವಿ. ಸೊ ಆದರೆ ಈ ಒಂದು ಐಕ್ಯ ಅನ್ನುವ ವ್ಯಾಯಾಮ ಏನಿದೆ ಇದು ಮುಖ್ಯವಾಗಿ ವಿಪತ್ತು ನಿರ್ವಹಣೆಗೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ವ್ಯಾಯಾಮ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸಸೈಸ್ ಐಕ್ಯ ಈಸ್ ರಿಲೇಟೆಡ್ ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥವಾ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂಥ ಒಂದು ಎಕ್ಸಸೈಸ್ ಆಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು, ನೋಟ್ ಮಾಡಿ ಇಟ್ಕೊಳ್ಳಿ. ಇತ್ತೀಚೆಗೆ ನಮ್ಮ ಭಾರತದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಈ ಸೌದರ್ನ್ ಕಮಾಂಡ್, ಆರ್ಮಿ ಕಮಾಂಡ್, ಭಾರತೀಯ ಸೇನೆಯ ದಕ್ಷಿಣ ಕಮಾಂಡ್ನ ಒಂದು ಸಹಭಾಗಿತ್ವದಲ್ಲಿ 2 ದಿನಗಳ ರಾಷ್ಟ್ರೀಯ ವಿಚಾರಣಾ ಸಂಕಿರಣವನ್ನು ನಡೆಸಲಾಗಿತ್ತು. ಎಲ್ಲಿ ಅಂತಂದರೆ ಚೆನ್ನೈನಲ್ಲಿ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ ಭಾರತದಾದ್ಯಂತ ಎಲ್ಲ ರಾಜ್ಯಗಳನ್ನು ಮತ್ತು ಆಡಳಿತವನ್ನು ಮುಖ್ಯವಾಗಿ ವಿಪತ್ತು ನಿರ್ವಹಣೆಗೆ ಸಿದ್ಧತೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಒಂದು ತಯಾರಿಯನ್ನು ನೀಡುವಂತಹ ಒಂದು ಎಕ್ಸಸೈಸ್ ಆಗಿ ಐಕ್ಯ ಅನ್ನುವ ಹೆಸರಿನಿಂದ ಈ ಒಂದು ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗಿತ್ತು ಅಥವಾ ವಿಚಾರ ಸಂಕಿರಣವನ್ನು ಕಂಡಕ್ಟ್ ಮಾಡಲಾಗಿತ್ತು ಚೆನ್ನೈನಲ್ಲಿ ಅಂತ ಕಾಂಟೆಕ್ಸ್ಟ್ ಇದೆ. ಸೊ ಇದೇ ಒಂದು ಬ್ಯಾಕ್ಡ್ರಾಪ್ನಲ್ಲಿ ಐಕ್ಯ ಎಕ್ಸಸೈಸ್ ಕುರಿತಾದಂತಹ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಕೂಡ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಐಕ್ಯ ವ್ಯಾಯಾಮದಲ್ಲಿ ಭಾಗವಹಿಸುವಂತಹ ಪ್ರಮುಖ ಇನ್ಸ್ಟಿಟ್ಯೂಷನ್ಸ್ಗಳು ಯಾವುವು, ಯಾವ ಆರ್ಗನೈಸೇಷನ್ನಿಂದ ಇದನ್ನು ಆಯೋಜನೆ ಮಾಡಲಾಗಿದೆ ಮತ್ತು ಯಾವ ರಾಜ್ಯಗಳು ಈ ಐಕ್ಯ ಎಕ್ಸಸೈಸ್ನಲ್ಲಿ ಭಾಗವಹಿಸ್ತಾ ಇವೆ ಅನ್ನೋದು ಕೂಡ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ದಕ್ಷಿಣ ಭಾರತದಲ್ಲಿರುವಂತಹ ಪ್ರಮುಖ 6 ರಾಜ್ಯಗಳಾದಂತಹ ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಪುಡುಚೇರಿ, ಈ ರೀತಿಯಾಗಿ ಪ್ರಮುಖ 6 ರಾಜ್ಯಗಳ ಭಾಗವಹಿಸುವಿಕೆಯಿಂದ ಐಕ್ಯತೆ ಅಥವಾ ಐಕ್ಯ ಅನ್ನುವ ಈ ಒಂದು ವ್ಯಾಯಾಮವನ್ನು ಅಥವಾ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು ಚೆನ್ನೈನಲ್ಲಿ. ತಮಿಳಿನಲ್ಲಿ ಈ ಐಕ್ಯ ಅಂತಂದರೆ ಏಕತೆ ಅಂತ ಬರುತ್ತೆ. ಅಂದರೆ ಒಟ್ಟಾಗಿ ಈ ಪ್ರಮುಖ ರಾಜ್ಯಗಳ ಭಾಗವಹಿಸುವಿಕೆಯೊಂದಿಗೆ ಆಯಾ ಪ್ರದೇಶದಲ್ಲಿನ ವಿಪತ್ತುಗಳನ್ನು ನಿರ್ವಹಣೆ ಮಾಡುವುದು. ಅವು ಮಾನವ ನಿರ್ಮಿತ ವಿಪತ್ತುಗಳಾಗಿರ್ಬೋದು ಅಥವಾ ಈ ನೈಸರ್ಗಿಕ ಪ್ರಕೋಪಗಳಾಗಿರ್ಬೋದು. ಇವುಗಳನ್ನು ಒಟ್ಟಾಗಿ ಒಗ್ಗೂಡಿ ಆ ಒಂದು ಸಮುದಾಯದ ಭಾಗವಹಿಸುವಿಕೆಯಿಂದ ಎದುರಿಸುವಂತಹ ಅಥವಾ ಒಂದು ನಿರ್ವಹಣೆ ಮಾಡುವಂತಹ ಒಂದು ವಿಚಾರ ಸಂಕಿರಣ ಐಕ್ಯ ಅನ್ನುವ ವ್ಯಾಯಾಮ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇದರಲ್ಲಿ ನಮ್ಮ ಕರ್ನಾಟಕ ಕೂಡ ಭಾಗಿಯಾಗಿದೆ ಅಂತಂದರೆ ಇದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಇನ್ನು ಈ ಒಂದು ಇನ್ಸ್ಟಿಟ್ಯೂಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಆಗಲೇ ತಿಳಿಸಿದ ಹಾಗೆ 6 ರಾಜ್ಯಗಳು ಅಂತ ಗುರುತಿಸಿದ್ವಿ. ಈಗ ಮುಖ್ಯವಾಗಿ ಈ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್, ನಾವೆಲ್ಲ ರೆಗ್ಯುಲರ್ ಆಗಿ ಜಾಗ್ರಫಿಯಲ್ಲಿ ಕೂಡ ಓದಿರ್ತೇವೆ. ಈ ಭಾರತೀಯ ಹವಾಮಾನ ಮುನ್ಸೂಚನಾ ಇಲಾಖೆ ಮತ್ತು NRSC ಅಂದರೆ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್, ಇನ್ಕಾಯ್ಸ್ ಅನ್ನುವ ಸಂಸ್ಥೆ ಅಂದರೆ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ ಅಂತ. ಇದರ ಬಗ್ಗೆ ಕೂಡ ನಾವು ರೀಸೆಂಟಾಗಿ ಡಿಸ್ಕಸ್ ಮಾಡಿದ್ವಿ ಒಂದು ಆರ್ಟಿಕಲ್ನಲ್ಲಿ ಇನ್ಕಾಯ್ಸ್ ಬಗ್ಗೆ. ಇದರ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ ಅಂತ. ಈ ರೀತಿಯಾಗಿ ಪ್ರಮುಖ ಇನ್ಸ್ಟಿಟ್ಯೂಷನ್ಸ್ಗಳ ದೇಶದಾದ್ಯಂತ ಒಂದು ಜವಾಬ್ದಾರಿಯುತವಾದಂತಹ ಸಂಸ್ಥೆಗಳ ಭಾಗವಹಿಸುವಿಕೆಯೊಂದಿಗೆ ವಿಪತ್ತು ಸನ್ನದ್ಧತೆಯನ್ನು ಖಚಿತಪಡಿಸಿಕೊಳ್ಳುವಂತಹ ಒಂದು ವಿಚಾರ ಸಂಕಿರಣವನ್ನು ಚೆನ್ನೈನಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ ಅದರಲ್ಲೂ ಕೂಡ ಮುಖ್ಯವಾಗಿ ಈ ಸುನಾಮಿಗಳಂತಹ ಪರಿಸ್ಥಿತಿಗಳಾಗಿರ್ಬೋದು, ಪ್ರವಾಹಗಳಾಗಿರಬಹುದು, ಕಾಳ್ಗಿಚ್ಚಾಗಿರಬಹುದು. ಸೊ ಅದೇ ರೀತಿಯಾಗಿ ಇತ್ತೀಚೆಗೆ ಈ ವೈನಾಡಿನಲ್ಲಿ ಆದಂತಹ ಈ ಪ್ರವಾಹದ ಒಂದು ಪರಿಣಾಮ ಆಗಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ಆಗಿರ್ಬೋದು, ತಮಿಳುನಾಡಿನಲ್ಲಿ. ಸೊ ಈ ರೀತಿಯಾದಂತಹ ವಿಶೇಷವಾದಂತಹ ಪ್ರದೇಶಗಳಲ್ಲಿ ಅಥವಾ ವಲ್ನರೇಬಲ್ ಆದಂತಹ ಕೆಲವೊಂದಿಷ್ಟು ರೀಜನ್ಸ್ಗಳಲ್ಲಿ ಈ ವಿಪತ್ತು ನಿರ್ವಹಣೆ ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಸೊ ಇದೇ ರೀತಿಯಾಗಿ ರೆಗ್ಯುಲರ್ ಆಗಿ ಈ ಇನ್ಸ್ಟಿಟ್ಯೂಷನ್ಸ್ಗಳೊಂದಿಗೆ ಆಯಾ ರಾಜ್ಯಗಳು ಕಮ್ಯುನಿಕೇಷನನ್ನು ಎಸ್ಟಾಬ್ಲಿಷ್ ಮಾಡುವುದು ಮತ್ತು ಈ ಮುನ್ಸೂಚನೆಗಳನ್ನು ಪಡೆದುಕೊಂಡು ಪ್ರಕೋಪಗಳಿಗೆ ಅಥವಾ ನೈಸರ್ಗಿಕ ವಿಪತ್ತುಗಳಿಗೆ ಸಿದ್ಧತೆಯನ್ನು ನಡೆಸಿಕೊಳ್ಳುವುದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ತುರ್ತು ಪರಿಸ್ಥಿತಿಗಳಿಗೆ ಒಂದು ಪ್ರತಿಕ್ರಿಯೆಯನ್ನು ನೀಡುವುದಾಗಿರ್ಬೋದು ಮತ್ತು ವಿಪತ್ತು ಪರಿಹಾರದ ಸಂಬಂಧಪಟ್ಟಂತಹ ತಂತ್ರಜ್ಞಾನಗಳ ಅಭಿವೃದ್ಧಿ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಚರ್ಚೆಗಳನ್ನು ಇತ್ತೀಚೆಗೆ ಚೆನ್ನೈನಲ್ಲಿ ಐಕ್ಯ ಅನ್ನುವ ವ್ಯಾಯಾಮದ ಅಡಿಯಲ್ಲಿ ನಿರ್ವಹಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ನೆನ್ಪಿಟ್ಕೊಳ್ಳಿ, ಐಕ್ಯ ಎಕ್ಸಸೈಸ್ ಈಸ್ ರಿಲೇಟೆಡ್ ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಇದರಲ್ಲೂ ಕೂಡ ಮುಖ್ಯವಾಗಿ ಈ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳ ಒಂದು ಪ್ರದೇಶದಲ್ಲಿನ
ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿಪೇರ್ಡ್ನೆಸ್ಸನ್ನು ಎನ್ಶೋರ್ ಮಾಡುವಂಥ ನಿಟ್ಟಿನಲ್ಲಿ ಇದು ಸಾಕಷ್ಟು ಇಂಪಾರ್ಟೆಂಟನ್ನು ವಹಿಸುತ್ತದೆ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅನ್ನುವ ITU ಅನ್ನುವ ಸಂಸ್ಥೆಯ ಮೂಲಕ ಗ್ಲೋಬಲ್ ಸೈಬರ್ ಸೆಕ್ಯುರಿಟಿ ಇಂಡೆಕ್ಸ್ ಅನ್ನುವ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಗ್ಲೋಬಲ್ ಸೈಬರ್ ಸೆಕ್ಯುರಿಟಿ ಇಂಡೆಕ್ಸ್ ಅಂತ 2024ರ ಈ ಒಂದು ರಿಪೋರ್ಟಿಗೆ ಸಂಬಂಧಪಟ್ಟಂತೆ ಭಾರತ ಅಗ್ರ ಶ್ರೇಣಿಯ ಪ್ರಮುಖ ರಾಷ್ಟ್ರಗಳ ಪಟ್ಟಿಯಲ್ಲಿ ಈ ಸೈಬರ್ ಸುರಕ್ಷತೆಗೆ ಸಂಬಂಧಪಟ್ಟಂತಹ ಪ್ರಯತ್ನಗಳನ್ನು ಮಾಡುವಲ್ಲಿ ಸಾಕಷ್ಟು ಮಹತ್ವದ ಮೈಲುಗಲ್ಲನ್ನು ಸಾಧಿಸಿದೆ ಅಂತ ಈ ಗ್ಲೋಬಲ್ ಸೈಬರ್ ಸೆಕ್ಯುರಿಟಿ ಇಂಡೆಕ್ಸ್ನಲ್ಲಿ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಹೀಗಾಗಿ ಈ ಸೂಚ್ಯಂಕದ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನೆಲ್ಲ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ಸೊ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಈ ಗ್ಲೋಬಲ್ ಸೆಕ್ಯುರಿಟಿ ಅಂದರೆ ಇತ್ತೀಚೆಗೆ ಸೈಬರ್ ಫ್ರಾಡ್ಸ್ಗಳು ಅಥವಾ ಸೈಬರ್ ವಂಚನೆಗಳು ಹೆಚ್ಚಾಗ್ತಾ ಇವೆ ಅಂತ ನಾವೆಲ್ಲ ಮೇಲಿಂದ ಮೇಲೆ ನ್ಯೂಸ್ ಪೇಪರ್ನಲ್ಲಿ ಓದ್ತಾ ಇರ್ತೀವಿ. ಸೊ ಹೀಗಾಗಿ ಆಯಾ ರಾಷ್ಟ್ರಗಳು ಈ ಸೈಬರ್ ಸೆಕ್ಯುರಿಟಿಯನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇವೆ ಅನ್ನುವಂತಹ ಒಂದು ಅಧ್ಯಯನ ಮಾಡುವಂತಹ ಸಂಸ್ಥೆ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅಂತ. ಸೊ ಇದೇ ಸಂಸ್ಥೆಯ ಮೂಲಕ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಜಾಗತಿಕವಾಗಿ ಪ್ರಮುಖ ರಾಷ್ಟ್ರಗಳು ಈ ಸೈಬರ್ ಸುರಕ್ಷತೆಗೆ ಸಂಬಂಧಪಟ್ಟಂತಹ ಒಂದು ಬದ್ಧತೆಯನ್ನು ಮತ್ತು ಸೈಬರ್ ಸುರಕ್ಷತೆಯ ಕ್ರಮಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇವೆ ಅನ್ನುವ ಒಂದು ಮೆಜರನ್ನು ಮಾಡುವಂತಹ ಅಥವಾ ಅಳತೆಯನ್ನು ಮಾಡುವಂತಹ ಮತ್ತು ಜಾಗತಿಕವಾಗಿ ಈ ಸೈಬರ್ ಸುರಕ್ಷತೆಯ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂತಹ ಗುರಿಯೊಂದಿಗೆ ಈ ಗ್ಲೋಬಲ್ ಸೈಬರ್ ಸೆಕ್ಯುರಿಟಿ ಇಂಡೆಕ್ಸ್ ಅನ್ನುವ ಸೂಚ್ಯಂಕವನ್ನು ITU ಸಂಸ್ಥೆಯ ಮುಂದೆ ವಾರ್ಷಿಕವಾಗಿ ಪಬ್ಲಿಷ್ ಮಾಡಲಾಗುತ್ತೆ. ಆಯಾ ರಾಷ್ಟ್ರಗಳಲ್ಲಿ ಪ್ರಮುಖ 5 ಸ್ತಂಭಗಳ ಆಧಾರದ ಮೇಲೆ ಅಥವಾ 5 ಪ್ಯಾರಾಮೀಟರ್ಸ್ಗಳ ಆಧಾರದ ಮೇಲೆ ಅಧ್ಯಯನವನ್ನು ನಡೆಸುವುದರ ಮೂಲಕ ಈ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. ಆ 5 ಪಿಲ್ಲರ್ಸ್ ಅಥವಾ ಸ್ತಂಭಗಳು ಯಾವುವು ಅಂತಂದರೆ, ಆಯಾ ರಾಷ್ಟ್ರಗಳಲ್ಲಿ ಸೈಬರ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಗಳು ಯಾವ ರೀತಿಯ ಕಾನೂನುಗಳನ್ನು ರೂಪಿಸಿವೆ ಮತ್ತು ತಾಂತ್ರಿಕ ಕ್ರಮಗಳನ್ನು ಕೈಗೊಳ್ತಾ ಇವೆ ಮತ್ತು ಆಯಾ ರಾಷ್ಟ್ರಗಳಲ್ಲಿ ಯಾವ ಸೈಬರ್ ಸೆಕ್ಯುರಿಟಿಗೆ ಸಂಬಂಧಿಸಿದಂತಹ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ, ಕೆಪ್ಯಾಸಿಟಿ ಬಿಲ್ಡಿಂಗ್ ಅಂದರೆ ಸಾಮರ್ಥ್ಯ ಅಭಿವೃದ್ಧಿ ಆಗಿರ್ಬೋದು ಮತ್ತು ಪರಸ್ಪರ ಈ ಸಂಸ್ಥೆಗಳ ನಡುವೆ ಒಂದು ಸಹಕಾರವನ್ನು ಸ್ಥಾಪಿಸುವುದಾಗಿರ್ಬೋದು. ಈ ರೀತಿಯಾಗಿ ಪ್ರಮುಖ 5 ಪಿಲ್ಲರ್ಸ್ಗಳ ಆಧಾರದ ಮೇಲೆ ಸ್ಕೋರನ್ನು ನೀಡಲಾಗುತ್ತೆ ಆಯಾ ರಾಷ್ಟ್ರಕ್ಕೆ. ಸೊ ಈ ಒಂದು ಸ್ಕೋರಿಂಗ್ಗಳನ್ನು ನೋಡೋದಾದರೆ 2024ರ ಈ ಒಂದು ರಿಪೋರ್ಟ್ನಲ್ಲಿ 46 ದೇಶಗಳ ಪೈಕಿ ಭಾರತ ಈ 100 ಅಂಕಗಳಲ್ಲಿ 98.49 ಅಂಕಗಳನ್ನು ಪಡೆಯುವುದರ ಮೂಲಕ ಅಗ್ರ ಶ್ರೇಣಿಯ ದೇಶಗಳ ಪಟ್ಟಿಯಲ್ಲಿ ಅಂದರೆ Tier 1 ಗ್ರೂಪ್ನಲ್ಲಿ ಭಾರತ ಕೂಡ ಸೇರ್ಪಡೆಗೊಳ್ಳುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ, ನಮ್ಮ ಭಾರತ ಸರ್ಕಾರ, ಆಯಾ ರಾಜ್ಯ ಸರ್ಕಾರಗಳು ಈ ಸೈಬರ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಮುಖವಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇವೆ. ಈ ಸೈಬರ್ ವಂಚನೆಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸನ್ನದ್ಧತೆಯನ್ನು ತೋರಿಸ್ತಾ ಇವೆ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸನ್ನು ಮಾಡ್ತಾ ಇವೆ ಅಂತ ನಾವು ಈ ಮಾರ್ಕ್ಸ್ನಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಭಾರತ ಕೂಡ ಅಗ್ರ ಶ್ರೇಣಿಯ ರಾಷ್ಟ್ರಗಳಲ್ಲಿ ಸೇರ್ಪಡೆಗೊಂಡಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ದ ಗ್ಲೋಬಲ್ ಸೈಬರ್ ಸೆಕ್ಯುರಿಟಿ ಇಂಡೆಕ್ಸ್ ಹ್ಯಾಸ್ ಬೀನ್ ಪಬ್ಲಿಷ್ಡ್ ಬೈ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅಂತ. ಸೊ ಈ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅಂತಂದರೆ ಈ ಇನ್ಸ್ಟಿಟ್ಯೂಷನ್ ಯಾವುದು, ಏನು, ಯಾವ ಒಂದು ಉದ್ದೇಶದಿಂದ ಇದನ್ನು ಸ್ಥಾಪಿಸಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, 19ನೇ ಶತಮಾನದ 2ನೇ ಭಾಗದಲ್ಲಿ ಅಂದರೆ 1865ನೇ ಇಸವಿಯಲ್ಲಿ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅನ್ನುವ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ವಿಶ್ವಸಂಸ್ಥೆ 1945ರಲ್ಲೂ ಸ್ಥಾಪನೆ ಆದರೂ ಕೂಡ ಇದರ ಪ್ರಮುಖವಾದಂತಹ ಮತ್ತು ಅತ್ಯಂತ ಹಳೆಯದಾದಂತಹ ಒಂದು ಏಜೆನ್ಸಿ ಯಾವುದು ಅಂತಂದರೆ ಅದು ITU ಅಂತ ನಾವು ನೆನ್ಪಿಟ್ಕೋಬೇಕು. ITU. ಸೊ ಇದರ ಮುಖ್ಯ ಉದ್ದೇಶ ಕೂಡ ಹೆಸರಿನಲ್ಲೇ ಸೂಚಿಸುವ ಹಾಗೆ ಜಾಗತಿಕವಾಗಿ ದೂರ ಸಂಪರ್ಕವನ್ನು
ಸುರಕ್ಷಿತಗೊಳಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವುದು ಮತ್ತು ಎಲ್ಲ ರಾಷ್ಟ್ರಗಳನ್ನು ಆ ಒಂದು ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರೇರೇಪಿಸುವಂತಹ ಒಂದು ಪ್ರಮುಖ ಪಾತ್ರವನ್ನು 1865ರಿಂದ ನಡೆಸ್ತಾ ಇದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. 1865ರಲ್ಲಿ ಕಂಪ್ಯೂಟರೈಸೇಷನ್, ಇಂಟರ್ನೆಟ್ಟು ಇವೆಲ್ಲ ಇರಲಿಲ್ಲ. ಆದರೂ ಸಹ ಈ ಟೆಲಿಕಮ್ಯುನಿಕೇಷನ್ ಇತ್ತು. ಸೊ ಈ ಟೆಲಿಕಮ್ಯುನಿಕೇಷನ್ನ ಸುರಕ್ಷತೆಯನ್ನು ಎನ್ಶೋರ್ ಮಾಡಿಕೊಳ್ಳುವಂತಹ ಒಂದು ಫೋಕಸನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು 1865ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಮುಂದೆ 4 ವರ್ಷಗಳ ನಂತರ ಭಾರತ ಈ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ದರೂ ಸಹ ಆ ಸಂದರ್ಭದಲ್ಲೇ 1869ನೇ ಇಸವಿಯಲ್ಲಿ ಈ ಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇನ್ನು ಈ ITU ಸಂಸ್ಥೆಯ ಮುಖ್ಯ ಕಚೇರಿಯಲ್ಲಿದೆ ಅಂತಂದರೆ ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನಿವಾ ನಗರದಲ್ಲಿ ಲೊಕೇಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ವಿಶ್ವಸಂಸ್ಥೆಯ ಒಂದು ಅತ್ಯಂತ ಹಳೆಯ ಏಜೆನ್ಸಿ ಯಾವುದು ಅಂತಂದರೆ ಈ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದೇ ಒಂದು ಸಂಸ್ಥೆಯ ಮೂಲಕ ಇತ್ತೀಚೆಗೆ ಗ್ಲೋಬಲ್ ಸೈಬರ್ ಸೆಕ್ಯುರಿಟಿ ಇಂಡೆಕ್ಸ್ ಅನ್ನುವ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗಿದೆ ಮತ್ತು ಭಾರತವು ಈ Tier 1 ಗ್ರೂಪ್ನಲ್ಲಿ ಈ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಷನ್ ಮಾಡಿದಂತಹ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ರೆಲೆವೆಂಟ್ ಆದಂತಹ ಪ್ರಶ್ನೆಗಳನ್ನು ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯಗಳು ಐಕ್ಯ ಅನ್ನುವ ಎಕ್ಸಸೈಸ್ನಲ್ಲಿ ಭಾಗವಹಿಸಿಲ್ಲ ಅಂತ ಪ್ರಶ್ನೆ ಇದೆ, ವಹಿಸುವುದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಕರ್ನಾಟಕ ಅಥವಾ ಆಪ್ಷನ್ 4 ಕೇರಳ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ದಕ್ಷಿಣ ಭಾರತದ ಪ್ರಮುಖ 6 ರಾಜ್ಯಗಳು ಇದರಲ್ಲಿ ಭಾಗವಹಿಸ್ತವೆ. ಸೊ ಇದರಲ್ಲಿ ಒಡಿಶಾ ಬರೋದಿಲ್ಲ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಒಡಿಶಾವನ್ನು ಹೊರತುಪಡಿಸಿ ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಪುದುಚೇರಿ ಈ ರೀತಿಯಾದಂಥ 6 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಇದರಲ್ಲಿ ಭಾಗವಹಿಸಿವೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ದಕ್ಷಿಣದ 6 ರಾಜ್ಯಗಳು ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಪುದುಚೇರಿ. ಇನ್ನು ಇದರ ಮುಖ್ಯ ಉದ್ದೇಶ ಏನು ಅಂತ ಎರಡನೇ ಪ್ರಶ್ನೆ ಇದೆ. ಐಕ್ಯ ವ್ಯಾಯಾಮ ಇದರ ಪ್ರಮುಖ ಕೇಂದ್ರ ಬಿಂದು ಅಥವಾ ಫೋಕಸ್ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಆರ್ಥಿಕ ಅಭಿವೃದ್ಧಿ, ಆಪ್ಷನ್ ಬಿ ವಿಪತ್ತು ನಿರ್ವಹಣೆ, ಆಪ್ಷನ್ ಸಿ ಕೃಷಿ ನಾವೀನ್ಯತೆ, ಆಪ್ಷನ್ ಡಿ ನಗರ ಯೋಜನೆ ಅರ್ಬನ್ ಪ್ಲಾನಿಂಗ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ವಿಪತ್ತು ನಿರ್ವಹಣೆಯ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಐಕ್ಯ ಅನ್ನುವ ಒಂದು ವ್ಯಾಯಾಮವನ್ನು ಇತ್ತೀಚೆಗೆ ಚೆನ್ನೈನಲ್ಲಿ ಆಯೋಜನೆ ಮಾಡಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ದೇಶದಾದ್ಯಂತ ಈ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಹಕಾರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಮತ್ತು ಈ ವಿಪತ್ತುಗಳ ನಿರ್ವಹಣೆಗೆ ಒಂದು ಸನ್ನದ್ಧತೆಯನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಲಾಗಿತ್ತು ಚೆನ್ನೈನಲ್ಲಿ. ಸೊ ಇದೇ ಒಂದು ಕಾಂಟೆಕ್ಸ್ಟ್ನಲ್ಲಿ ನಾವು ಇದರ ಬಗ್ಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಎಕ್ಸಸೈಸ್ ಐಕ್ಯ. ಮುಂದಿನ ರಿವಿಷನ್ ಪ್ರಶ್ನೆ, ಗ್ಲೋಬಲ್ ಸೈಬರ್ ಸೆಕ್ಯುರಿಟಿ ಇಂಡೆಕ್ಸ್ ಅನ್ನುವ ಸೂಚ್ಯಂಕವನ್ನು ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಪ್ರಕಟಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಆಪ್ಷನ್ ಬಿ ಅಂತಾರಾಷ್ಟ್ರೀಯ ದೂರಸಂಪರ್ಕ ಒಕ್ಕೂಟ ITU, ಆಪ್ಷನ್ ಸಿ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ, ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮನಿಟರಿ ಫಂಡ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಾರಾಷ್ಟ್ರೀಯ ದೂರಸಂಪರ್ಕ ಒಕ್ಕೂಟ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅನ್ನುವ ಸಂಸ್ಥೆಯ ಮೂಲಕ ಗ್ಲೋಬಲ್ ಸೈಬರ್ ಸೆಕ್ಯುರಿಟಿ ಇಂಡೆಕ್ಸ್ ಅನ್ನುವ ಸೂಚ್ಯಂಕವನ್ನು ಪ್ರಕಟಿಸಲಾಗುತ್ತದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. 2024ರ ಈ ಗ್ಲೋಬಲ್ ಸೈಬರ್ ಸೆಕ್ಯುರಿಟಿ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದ್ದು ಭಾರತ ಅಗ್ರ ಶ್ರೇಣಿಯ ದೇಶಗಳ ಪಟ್ಟಿಯಲ್ಲಿ ಈ ಸೈಬರ್ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಈ ಒಂದು ಮಾಹಿತಿಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಗ್ಲೋಬಲ್ ಸೈಬರ್ ಸೆಕ್ಯುರಿಟಿ ಇಂಡೆಕ್ಸ್ ಸೂಚ್ಯಂಕದ ಮುಖ್ಯ ಉದ್ದೇಶ ಏನು ಅಂತಂದರೆ ಜಾಗತಿಕವಾಗಿ ಈ ಸೈಬರ್ ಸುರಕ್ಷತೆಗೆ ಸಂಬಂಧಪಟ್ಟಂತೆ ದೇಶಗಳ ಬದ್ಧತೆಯನ್ನು ಮತ್ತು ಸನ್ನದ್ಧತೆಯನ್ನು ಮೆಷರ್ ಮಾಡುವುದು, ಮುಖ್ಯವಾಗಿ ಕಾನೂನು ಕ್ರಮಗಳು, ತಾಂತ್ರಿಕ ಕ್ರಮಗಳು, ಸಾಂಸ್ಥಿಕ ಕ್ರಮಗಳು, ಸಾಮರ್ಥ್ಯ ಅಭಿವೃದ್ಧಿ, ಕೆಪಾಸಿಟಿ ಬಿಲ್ಡಿಂಗ್ ಮತ್ತು ಕೋಆಪರೇಷನ್ ಈ ರೀತಿಯಾಗಿ ಪ್ರಮುಖ 5 ಆಧಾರ ಸ್ತಂಭಗಳ ಆಧಾರದ ಮೇಲೆ ಇಂಡಿಕೇಟರ್ಸ್ಗಳ ಮೇಲೆ ಇದು ಒಂದು ಅಧ್ಯಯನವನ್ನು ನಡೆಸಿ ಅನಾಲಿಸಿಸ್ ಮಾಡಿ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡುತ್ತೆ. ಗ್ಲೋಬಲ್ ಸೈಬರ್ ಸೆಕ್ಯುರಿಟಿ ಇಂಡೆಕ್ಸ್ ಅಂತ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅನ್ನುವ ಈ ಸಂಸ್ಥೆಯ ಮೂಲಕ ಇದನ್ನು ಪಬ್ಲಿಷ್ ಮಾಡಲಾಗುತ್ತದೆ.
ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.